ಹೆಸರಪ್ಪ? ಅಶ್ವಿನಿ ಸರ್. ಯಾವ ಊರಪ್ಪ? ಹುಬ್ಳಿ ಸರ್. ಯಾಕೆ ಬಂದೆ ಇಲ್ಲಿ? ಸರ್ ಹುಬ್ಳಿಲಿ ಯಾವ ಥಿಯೇಟ್ರಲ್ಲಿ ಇದು ನೀವು ಸಿಂಗಲ್ ಸ್ಕ್ರೀನ್ ನೋಡ್ತೀರಾ ಸಿನಿಮಾನ ಮಲ್ಟಿಪ್ಲೆಕ್ಸ್ ಅಲ್ಲಿ ನೋಡ್ತೀರಾ? ಸಿಂಗಲ್ ಸ್ಕ್ರೀನ್. ಸಿಂಗಲ್ ಸ್ಕ್ರೀನ್ ಅಲ್ಲಿ ನಮಗೆ ಕೇಳಿಸ್ತಲ್ಲ, ಜನಗಳಿಗೆ ಕೇಳಿಸ್ತದೆ ನಿಮ್ಮ ಮಾತು. ಸಿಂಗಲ್ ಸ್ಕ್ರೀನ್ ಸರ್. ಸಿಂಗಲ್ ಸ್ಕ್ರೀನ್ ಅಲ್ಲಿ ಜೋರಾಗಿ ಕಿರಿಸ್ತಾರೆ, ನೀವು ಇಷ್ಟು ಮೆಲ್ಲಗಿದ್ದೀರಾ. ಸರ್ ನಂಗೆ ಆ್ಯಕ್ಚುಲಿ ನಿಮ್ಮನ್ನೆಲ್ಲ ನೋಡ್ಬಿಟ್ಟು ಜ್ವರನೇ ಬಂದ್ಬಿಟ್ಟಿದೆ ಸರ್. ನಿಜವಾಗ್ಲೂ ಜ್ವರ ಬಂದಿದೆ ಪಾಪ. ಅಷ್ಟು ಭಯಂಕರವಾಗಿದ್ದಾರಾ? ಏಪ್ರಿಲ್ 5ನೇ ತಾರೀಕು ಮ್ಯಾಟ್ನಿ ಸಿನಿಮಾ ರಿಲೀಸ್ ಆಯ್ತಲ್ಲ, ಅದಕ್ಕೆ ಸರ್ ಭಯ ಬಂತು. ಅಯ್ಯೋ ಮ್ಯಾಟ್ನಿ ಸಿನಿಮಾ ನಿನಗೆ ಯಾಕಮ್ಮ ಭಯ ಜ್ವರ? ಅಲ್ಲಿ ಸಿನಿಮಾ ಥಿಯೇಟರ್ ಒಳಗಡೆ ಹೋದ್ಮೇಲೆ ಭಯ ಆಗಬೇಕು, ಇಲ್ಲ ಅಲ್ಲ. ಅಲ್ಲ ಸರ್, ಸಿನಿಮಾ ಅಲ್ವಾ, ನೋಡಕ್ಕೆಲ್ಲ ದೇವ್ರ ತರ ಕಾಣ್ತಾ ಇದ್ದಾರೆ ನೀವಿಬ್ರು ಅಂತ. 3 ಜನ ಅಂತ ಆಗ್ಲೇ ಮೆನ್ಷನ್ ಮಾಡಿ ಹೇಳಾಯ್ತು ಅವರು. ನನ್ನ ಹೀರೋನ್ ಯಾರದಾಗ ಅಂತಾರ, ಅವ್ರು ಅವಾಗ ಇದ್ರು ಹೇಳಲ್ಲ. ಹೇಳಿದ್ರು ನೋಡಿದ್ರೆ ನನಗೆ ಭಯ ಅಂತ. ಅಲ್ಲ ಹೀರೋನ್ ಯಾರದಾಗ ಅಂತಾರ, ಹಂಗಿದ್ರು ಯಾರು ಹೇಳಲ್ಲ. ನಾವು ಹೇಳ್ತೀವಲ್ಲ, ಜಾಸ್ತಿ ನಾವು ಅದರ ಹಿಂದೆ ಮುಂದೆ ತಂದೇನೆ ಇಲ್ವಲ್ಲ, ನಾವು ಅದೆಲ್ಲ ನೋಡೋದೇ ಇಲ್ಲ. ಸತ್ಯ ಏನ್ ಗೊತ್ತಾ, ಈಗಲೂ ಚಾನ್ಸ್ ಇದೆ ನಿಮ್ಮನ್ನ ಕಿತ್ತಾಕಕ್ಕೆ. ಸಿಜಿ ವರ್ಕ್ ಮಾಡಿಸಿ ನಿಮ್ಮಿಬ್ಬರನ್ನ ಸಿನಿಮಾದಲ್ಲಿ ಕಿತ್ತಾಕ್ಸ್ತೀನಿ. ಸರ್ ನೋಡಿ ಸರ್, ಸಿನಿಮಾದಲ್ಲಿ ಇಬ್ರಿಬ್ರು ಹೀರೋಯಿನ್ ಜೊತೆ ಆ್ಯಕ್ಟ್ ಮಾಡಿದ್ದಾರೆ, ನಿಮಗೆ ಒಂದಾದ್ರೂ ಹೀರೋಯಿನ್ಸ್ ಬೇಕಿತ್ತಲ್ವಾ? ಏ ಬಿಡಿ, ಯಾರು ಒಪ್ಪಿಲ್ಲ. ಅವರು ಅಲ್ಲ ಹೀರೋಯಿನ್ ಇದ್ರು ಬಿಡ್ರಿ, ದೇವ್ರು ಕೊಡ್ತಾನೆ. ನಾನು ಹೇಳ್ತಿರೋದು, ನಮಗೂ ಹೀರೋಯಿನ್ ಇದ್ರು, ಅವರು ಫಸ್ಟ್ ಡೇ ಶೂಟಿಂಗ್ ಬಂದಾಗ ಜರ ಬಂದು ಹೋಗ್ಬಿಟ್ರು ವಾಪಸ್. ಅಲ್ಲ ಯಾವ ಹೀರೋಯಿನ್ ಜೊತೆ ಆಕ್ಟ್ ಮಾಡಕ್ ಒಪ್ಲಿಲ್ಲ. ಅವ್ರವ್ರ ಕೆಟ್ಟ ಅವ್ರವ್ರಿಗೆ ತೋರಿಸ್ತೀವಿ ಬಿಡಿ. ಅಯ್ಯ ನೋಡಿ ಸರ್ ಹೆಂಗೆ ಹೇಳ್ತಿದ್ದಾರೆ, ಹೊಟ್ಟೆ ಉರ್ಕೊಳ್ತಿದ್ದಾರೆ. ಇಬ್ರು ಹೀರೋಯಿನ್ ಅಲ್ವಾ? ನಮ್ಮ ಮಧ್ಯೆ ತೊಂದಾಟಕ್ಕೆ ಬಂದಿದ್ಯೋ. ಅಲ್ಲ ಇನ್ನೊಂದೇನು ಗೊತ್ತಮ್ಮ, ಹಿಂದೆ ಎಲ್ಲ ಹೆಂಗಿತ್ತು ಗೌರವ, ರೆಸ್ಪೆಕ್ಟು ಎಲ್ಲ. ಇವಾಗೆಲ್ಲ ಅನ್ರೆಸ್ಪೆಕ್ಟು, ರೆಸ್ಪೆಕ್ಟೇ ಇಲ್ಲ. ಈಗ ನಮ್ಮ ಸಿನಿಮಾದು ಯಾವ ಸಾಂಗು ನಿಮ್ಗೆ ಇಷ್ಟ? ಈಗ ಯಾವ ಸಾಂಗ್ ರಿಲೀಸ್ ಆಗಿದೆ ನಿಮ್ಗೆ ಗೊತ್ತಲ್ಲ ನಿಮಗೆ? ನನಗೆ ಮ್ಯಾಟ್ನಿ ಸಾಂಗ್ ಇಷ್ಟ. ರಚಿತಾ ಮೇಡಮ್ ಜೊತೆ ಮಾಡಿದ್ದೀರಲ್ಲ ಆ್ಯಕ್ಟಿಂಗ್, ಮ್ಯಾಟ್ನಿ ಶೋಗೆ. ಸರಿ, ಒಂದೆರಡು ಲೈನ್ ಹಾಡಮ್ಮ ನಮಗೋಸ್ಕರ ಪ್ಲೀಸ್. ಸರ್ ನಿಮ್ಮ ಜೊತೆ ಹಾಡ್ತೀನಿ. ನೀನು ಹಾಡು, ನಮ್ಮಲ್ಲಿ ಹಾಡ್ತೀವಿ. ಸಂಜೆ ಮೇಲೆ ಹಾಡು. ಸಂಜೆ ಮೇಲೆ ಗೊತ್ತಲ್ವಾ ಲೈಕು? ಸ್ವಲ್ಪ ರಾಂಗ್ ಆಗಿಬಿಟ್ರೆ ಆಯ್ತಾ? ಪರವಾಗಿಲ್ಲ. ಓಕೆ, ಟ್ರೈಲರ್ ನೋಡಿದ್ಯಾ? ಹಾಂ ಸರ್ ನೋಡಿದ್ದೀನಿ. ಹೇಗೆ ಅನಿಸ್ತು ಟ್ರೈಲರ್? ಅದಕ್ಕೆ ಭಯ ಆಯಿತು ಸರ್, ಹಾರರ್ ಅಲ್ವಾ, ಅದಕ್ಕೆ ಯೋಚನೆ ಮಾಡ್ತಿದ್ದೀನಿ. ನೀವುಗಳು ಬೇರೆ ಭಯ ಹುಟ್ಟಿಸ್ಬಿಟ್ಟಿದ್ದೀರಾ ನನಗೆ. ನಾವೇನು ಭಯ ಈಗ ನಮ್ಮದು ಸಿನಿಮಾದು ಸಾಂಗ್ ನೋಡಿದ್ದೀರಾ, ಇಷ್ಟ ಆಗಿದೆ. ಟ್ರೈಲರ್ ನೋಡಿದ್ದೀರಾ, ಇಷ್ಟ ಆಗಿದೆ. ಆಯಿತು. ಸೊ ಈಗ ನಿಮಗೆ ನಮ್ಮ ಸಿನಿಮಾ ರಿಲೀಸ್ ಆದರೆ ಖಂಡಿತ ನೋಡಬೇಕು ಅಂತ ಅನಿಸುತ್ತೆ ಸರ್. ಯಾಕೆ ನೋಡಬೇಕು? ಅದಕ್ಕೆ ಅದನ್ನೇ ಕೇಳ್ತಾ ಇರೋದು. ಹೇಳಿ, ಯಾಕೆ ನಮ್ಮ ಸಿನಿಮಾ ನೋಡಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ, ಹಾರರ್ ಇರುತ್ತೆ. ಅದರಲ್ಲೂ ನಮ್ಮ ಹೀರೋಯಿನ್ಸ್ಗಳು ತುಂಬ ಕ್ಯೂಟಾಗಿ ಕಾಣಿಸ್ಕೊಂಡಿದ್ದಾರೆ. ಸರ್ ಜೊತೆ ರಚಿತಾ ಮೇಡಮ್ ಇದೆ 2ನೇ ಸಿನಿಮಾ. ಸೊ ಅವ್ರ ಪೇರು ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದೆ ಹಿಂದೆ ಸಿನಿಮಾಗಳಲ್ಲಿ. ಸೊ ಅದಕ್ಕೋಸ್ಕರ ನಾವು ನೋಡಬೇಕು ಅಂತ. ಥ್ಯಾಂಕ್ ಯು ಸೊ ಮಚ್. ಇಷ್ಟೇ ಇಂಟ್ರೋ ಎಂಡ್ ಆಯ್ತು. ಇವಾಗ ಇವರೆಲ್ಲ ಸೈಡ್ ಬಿಸಾಕಿ ಇಂಟ್ರೋ ಎಂಡ್ ಆಯ್ತು, ಕಟ್ ಮಾಡಿ ಸಾಕು, ಮುಗಿತು ಇಂಟ್ರೋ. ಸರ್ ಅದು ಹೆಂಗೆ ನೋಡ್ಬೇಕಂತ ಸರ್, ಹಂಗೆ ಹೇಳೋಕ್ಕಾಗತ್ತಾ ಸರ್? ಫ್ರೆಂಡ್ಸ್ ಇಲ್ಲ ಅಂದರೆ ಸಿನಿಮಾನ? ಫ್ರೆಂಡ್ಸ್ ಇರೋ ಸಿನಿಮಾ ಅಲ್ವಾ? ಎಲ್ಲ ಸಿನಿಮಾ ಫ್ರೆಂಡ್ಸ್ ಇರ್ತಾರೆ. ಆದರೂ ಫ್ರೆಂಡ್ಸೇ ಅಲ್ವಾ ಸರ್ ಎನರ್ಜಿ ಹೀರೋಗೆ ಯಾವತ್ತು? ಏನು ಹಂಗೇನಿಲ್ಲ, ಆನ್ ಟೈಮ್ಲಿ ಇದು ಉಲ್ಟಾನೇ ಇರ್ತದೆ. ಟೆನ್ಷನ್ ಇದು ಉರಿತರ ಗೊತ್ತಾ? ಟಗರು ಪೊಲೀಸಲ್ಲಿ ಯಾರು ಫ್ರೆಂಡ್ಸ್ ಇಲ್ಲ, ಹಂಗೆ ಇಟ್ ಮಾಡಿದೀವಲ್ಲ ಸಿನಿಮಾ, ಅದಕ್ಕೆ ಸಿಟ್ಟು ಬರ್ತಾ ಇರೋದು. ನೋಡಿ ಅಂಥ ಹೀರೋ ಇದ್ದಾರೆ ಫ್ರೆಂಡ್ಸ್ ಆಗಿ ನಿಮಗೆ ಅಲ್ವಾ ಸರ್? ಆದರೂ ಅವ್ರನ್ನ ಬಿಟ್ಕೊಡೋ ತಪ್ಪಲ್ವಾ? ನಾನೆಲ್ಲಿ ಬಿಟ್ಕೊಟ್ಟಿದ್ದೀನಿ ನೋಡಿ, ಅವ್ರು ಎಷ್ಟು ಕೋಪ ಮಾಡ್ಕೊಂಡಿದ್ದಾರೆ, ನೀವು ಉರಿಸ್ತಾ ಇದ್ದೀರಾ ಅಂತ. ನಿನ್ನ ಬಾಯಲ್ಲಿ ಪದ ಕೇಳಕ್ ಭಾಳ ಇನ್ನೊಂದ್ಸಲ ಹೇಳಮ್ಮ, ಇನ್ನೊಂದ್ಸಲ ಹೇಳಮ್ಮ ಪ್ಲೀಸ್. ನೀನು ಹೇಳಮ್ಮ ಇನ್ನೊಂದ್ಸಲ. ಉರಿಸ್ತಾ ಇದ್ದಾರೆ ಅಂತ ಕೋಪ ಮಾಡ್ಕೊಬಿಟ್ಟಿದ್ದಾರೆ. ನೋಡಿದ್ರೆ ಉರ್ಸಂಗೆ ಥರ ಕಾಣ್ತಾರೆ. ಸರ್ ನೀವು ಸಿನಿಮಾದಲ್ಲಿ ಯಾವ ಥರ ಫ್ರೆಂಡ್ಸು? ಇದೇ ಥರ ಅಲ್ಲ ಸರ್, ಜಗಳ ಮಾಡ್ಕೊಂಡು ಬಿಟ್ಟೋಗೋ ಫ್ರೆಂಡ್ಸಾ ಅಥವಾ ಯಾವಾಗಲೂ ಜೊತೆಲೇ ಕಷ್ಟದಲ್ಲೂ ಜೊತೆಲಿರೋ ಫ್ರೆಂಡ್ಸಾ? ಪ್ರಾಣ ಹೋದ್ರೂ ಪರವಾಗಿಲ್ಲ ಜೊತೆಲಿ ಇರ್ತೀವಿ ಅನ್ನೋ ಫ್ರೆಂಡ್ಸ್. ಹೋದ್ಮೇಲೆ ಜೊತೆಗಿರ್ತೀವಿ ನಮ್ಮ ಸಿನಿಮಾದಲ್ಲಿ. ಅದಕ್ಕೆ ಎಕ್ಸಾಂಪಲ್ ಥರ ಯಾವುದಾದ್ರೂ ಸೀನ್ ಬಗ್ಗೆ? ಪ್ರತಿಯೊಂದು ಸೀನೂ ನಿಮಗೆ ಕಾಣಿಸುತ್ತೆ. ಒಂದು ಸೀನಲ್ಲಿ ಬಾಂಡಿಂಗು ಬಾರ ಬಾರ ಸಾಂಗ್ ಬರುತ್ತಲ್ಲ, ಆ ಸಾಂಗ್ ಬರೋಕ್ಕಿಂತ ಮುಂಚೆ ಒಬ್ಬ ಫ್ರೆಂಡ್ ಮಿಸ್ ಆಗಿರ್ತಾನೆ. ನಾವು ಅವನು ಬರೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಪಾರ್ಟಿ ಮಾಡ್ತೀವಿ. ಅದು ಫ್ರೆಂಡ್ಶಿಪ್. ಅದು ಫ್ರೆಂಡ್ಶಿಪ್ ಅಲ್ಲ, ಅದು ಸಿನಿಮಾದಲ್ಲೂ ಮಾತ್ರನಾ ಅಥವಾ ಹೊರಗಡೆನೂ ಆ ಥರ ನಡ್ಕೊಂಡಿದ್ದೀರಾ? ಆಲ್ರೆಡಿ ತಂದಿಟ್ಟಿರ್ತಾರೆ. ಹೊರಗಡೆ ಹಂಗಿಲ್ಲ, ತಗೊಂಡು ಹೋಗ್ತಾನೆ ಶುರು. ಯಾರು ಬರ್ತಾರೆ ಅವರೆಲ್ಲ ಶುರು ಮಾಡ್ಕೊಂಡಿರ್ತಾರೆ. ಹಂಗೆ ನೀನು ಯಾಕೆ ಎಷ್ಟು ಲೇಟ್ ಮಾಡಿದ್ರೆ ನಾವು ಹೋಗೋ ಟೈಮ್ ಆಯ್ತಲ್ಲಪ್ಪ. ಇವಾಗ ಸರ್ ನೀವೆಲ್ಲ ಸಿನಿಮಾಗಳಲ್ಲಿ ಹೀರೋ ಆಗಿ ಕಾಣಿಸ್ಕೊಂಡವ್ರು ಆಲ್ರೆಡಿ. ಇವಾಗ ಈ ಸಿನಿಮಾದಲ್ಲಿ ಹೀರೋ ಜೊತೆ ಅಲ್ಲ ಸರ್, ಹೀರೋ ಜೊತೆನೆ ಹೀರೋಗಳು ಆಕ್ಟ್ ಮಾಡಿರೋ ಅನುಭವ ಹೇಗಿತ್ತು ನಿಮಗೆ? ಅಲ್ಲಿ ಸ್ನೇಹಿತರುಗಳು ಆಕ್ಟ್ ಮಾಡಿ ಸಂತೋಷ.
ಸಂತೋಷ ಆಯ್ತು. ಭಾಳ ಖುಷಿ ಆಯಿತು, ಹೆಮ್ಮೆ ಅನ್ನಿಸ್ತು, ಪ್ರೌಡ್ ಮೂಮೆಂಟ್ ಅದು. ಹಂಗೆಲ್ಲ ಉರಿಸ್ಬಾರ್ದು ನೀವು. ಈ ಉರ್ಸೋ ಪದ ಎಲ್ಲಿಂದ ಕಲ್ತ್ಕೊಂಡ್ರೆ? ಅಲ್ಲ, ನಿಮ್ ನೋಡಿದ್ರೆ ನಿಮ್ಗೂ ಈ ಉರ್ಸೋ ಪದಕ್ಕೂ ಸಂಬಂಧ ಇರೋಲ್ಲ, ಎಲ್ಲಿಂದ ಕಲ್ತ್ರಿ ನೀವು ಇದನ್ನ? ಸರ್ ಯಾಕೆ ಸರ್ ಇಷ್ಟು ಟಾರ್ಗೆಟ್ ಮಾಡ್ತಾರೆ ನಿಮ್ಮನ್ನ? ನನ್ನನ್ನೇ ಟಾರ್ಗೆಟ್ ಮಾಡ್ತೀವಲ್ಲ, ನೀವು ಟಾರ್ಗೆಟ್ ಮಾಡೋದ? ಅಲ್ಲ, ನೀವು ಹೇಳಿದ್ರಲ್ಲ ಇವ್ರಿಬ್ರು ಇರಾಗ್ ಮಾಡಿದ್ದಾರೆ, ಇವ್ರಿಬ್ರು ನೀವು ಯಾಕೆ ಮಾಡಿದ್ದಾರೆ, ಏನ್ ಅನ್ಸುತ್ತೆ ಅಂತ ಇವ್ರು ನಮ್ಗೆ ಉರ್ಸಿದ್ರು ಅಂತ ಹೇಳ್ಬಿಟ್ಟು ನೀವು ಅವ್ರಿಗೆ ಉರ್ಸೋದು ಎಷ್ಟು ಮಟ್ಟಕ್ಕೆ ಸರಿ? ಅವ್ರು ನೋಡಿ ಎಷ್ಟು ಯೂಸ್ ಮಾಡ್ತಿದ್ದಾರೆ ಉರ್ಸೋದು ಅಂತ. ಅದಕ್ಕೆ ನನ್ಗೆ ಬಂತು, ಯಾವ ಇಂಟರ್ವ್ಯೂ ಉರ್ಸೋದ್ರ ಬಗ್ಗೆ ಮಾತೇ ಇರಲಿಲ್ಲ ನಮ್ದು. ಅದಕ್ಕೆ ನನ್ನ ಬಾಯಲ್ಲಿ ಬಂತು. ನೋಡಿ, ಹೋಗ್ಲಿ ಬಿಡಿ, ಮುಂದಕ್ಕೋಣ. ಆಲ್ ರೈಟ್, ಮುಂದಕ್ಕೋಣ. ಸರ್ ನೀವು ಹೇಳಿ ಸರ್, ಅವ್ರ ಸರ್ ಜೊತೆ ಆ್ಯಕ್ಟ್ ಮಾಡಿರೋ ಅನುಭವ. 4ನೇ ಸಿನಿಮಾ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾರೆ. ಏನು ಉಳಿದಿಲ್ಲ, ಏನು ಹೊಸದೇನು ಉಳಿದಿದೆ ಅಂತ ಹೊಸದೇನು ಅಂತೇನಿಲ್ಲ. ಯಾವಾಗಲೂ ಅದೇ ಖುಷಿ ಇರುತ್ತೆ, ಅದೇ ಎನರ್ಜಿ ಇರುತ್ತೆ ಸೆಟ್ಗಳಲ್ಲಿ, ಅದೇ ನೋವಿರುತ್ತೆ. ಅದೇ ನೋವಿರುತ್ತೆ. ನಾನು ಈ ಮುಂಚೆ ಪೆಟ್ರೋಮೆಕ್ಸ್ ಮಾಡಿದ್ದೆ, ಆವಾಗ ಒಂದು ಭಾಳಷ್ಟು ಕಲಿತೆ ಅವರಿಂದ. ಇನ್ನೇನು ಇನ್ನೊಂದು 5 ದಿನ ಶೂಟಿಂಗ್ ಇರಬೇಕು ಅನ್ನೋ ಟೈಮಲ್ಲಿ ಆ್ಯಕ್ಚುಲಿ ನಾನು ಇನ್ನೊಂದಿಷ್ಟು ವಿಷಯಗಳನ್ನ ಕಲಿಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಪಾರ್ಟ್ ಮುಗಿದೋಗ್ಬಿಡ್ತಾವ, ಬಟ್ ಆ ಬ್ಯಾಲೆನ್ಸ್ ಉಳ್ಕೊಂಡಿತ್ತು. ಸೊ ಅದನ್ನು ನಾನು ಈ ಸಿನಿಮಾದಲ್ಲಿ ಕಲಿತೆ. ಅಂದ್ರೆ ಮುಂದಕ್ಕೆ ನಾವು ಜೊತೆ ಆಕ್ಟಿಂಗ್ ಮಾಡ್ಬಿಟ್ಟು ಕಲಿಬೇಕು ಅನ್ನೋದು ಏನಿಲ್ಲ. ಇಲ್ಲ ಆಗಿದೆ, ಹೊಸದೇನು ಕಲಿಯೋದು ಅಂತ ಏನಿಲ್ಲ, ಸಾಕಾಗಿದೆ. ಅಂದ್ರೆ ಅವ್ರಿಗೂ ಬೇರೆ ಬೇರೆ ದಾರಿ ಇರಬೇಕಲ್ಲ, ಒಬ್ಬರಿಗೆ ದಾರಿ ಇದ್ರೆ ಒಂದೇ ಮುಖ ಎಷ್ಟು ದಿವಸ ನೋಡೋದು, ಎಷ್ಟು ವರ್ಷ ನೋಡೋಕ್ಕಾಗುತ್ತೆ? ಅದಕ್ಕೆ ನಾನು ಬೇರೆ ಜೊತೆ ಎಲ್ಲ ಮೊನೋಟೋನಸ್, ಎಲ್ಲ ರಿಪೀಟ್ ಆಗ್ತಾ ಇರುತ್ತೆ. ಹೋಗ್ತಾ ಇರಬೇಕು, ಬಸ್ ಸ್ಟ್ಯಾಂಡಿಂದ ಮುಂದಕ್ಕೆ ಹಿಡ್ಕೊಂಡತೆಗೆ ಒಂದೇ ಬಸ್ ಯಾಕೆ ಹತ್ಬೇಕು? ಈಗ ಶಿವಮೊಗ್ಗ ಹೋಗ್ಬೇಕು ಅಂದ್ರೆ ನಾನು 4-5 ಬಸ್ ಚೇಂಜ್ ಮಾಡ್ತೀನಿ, ಯಾಕಂದ್ರೆ ಬೋರ್ ಆಗುತ್ತೆ ಅಂತ. ಒಂದೇ ಬಸ್ ಇಟ್ಬಿಟ್ಟು ಅದೇ ಬಸ್ಸಲ್ಲಿ ಕೂತ್ಕೊಳ್ಳೋಲ್ಲ ನಾನು. ಹಂಗೆ ಅಂದರೆ ನಿಮ್ಮ ಮುಂಚೆ ಎಲ್ಲ ಹಂಗಿತ್ತು, ಬಸ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು. ಈಗೆಲ್ಲ ಹಂಗಿಲ್ಲ, ಗೊತ್ತಿಲ್ಲ, ಕಷ್ಟ ಆಯ್ತು. ಇಲ್ಲ ಅದೇ ಅವ್ರಿಗೆ ಗೊತ್ತು, ಅವ್ರನ್ನೂ ಆ ಕಾಲದಲ್ಲಿದ್ದಾರೆ. ಸ್ವಲ್ಪ ಅಪ್ಡೇಟ್ ಆಗ್ಬೇಕು ಅಂದರೆ ಹಳೆ ಆರ್ಟಿಸ್ಟ್ ಅಲ್ವಾ, ಸ್ವಲ್ಪ ಅಪ್ಡೇಟ್ ಆಗ್ತದೆ. ಅವನಿಗೆ ಏನು ಗೊತ್ತಾ, ಈ ಬೂಸ ಬರುತ್ತೆ ಗೊತ್ತಾ, ಈ ಹಸುಗೆ ಹಿಂಡಿ ಹಾಕ್ತಾರಲ್ಲ, ಹಿಂಡಿ ಬೂಸ, ಅವನ್ನ ಕೆಡಿಕೊಂಡು ಚೆನ್ನಾಗಿ ಕೇಳಕ್ಕೆ ಹಿಂಡಿ ಬೂಸ ಎಲ್ಲ ಕಲಿಸ್ಬಿಟ್ಟು ಬಾಯಿಗೆ ತುಂಬಿಡ್ಬೇಕು ಅಂದ್ಕೊಂಡು. ಸರ್ ರಚಿತಾ ಮೇಡಮ್ ಜೊತೆ ಅಯೋಗ್ಯ ಮೂವಿ ಮಾಡಿದ್ರಿ. ರಚಿತಾ ಮೇಡಮ್ ಜೊತೆ ಅಯೋಗ್ಯ ಸಿನಿಮಾ ಮಾಡಿದ್ರಿ. ಅದಾದ್ಮೇಲೆ 5 ವರ್ಷ ಗ್ಯಾಪ್ ಆದ್ಮೇಲೆ ಮ್ಯಾಟ್ನಿ ಇದಲ್ಲಿ ಕಾಣಿಸ್ಕೊಳ್ತಿದ್ದೀರಾ. ಅಷ್ಟು ಗ್ಯಾಪ್ ಇಮಿಡಿಯೇಟ್ ಮಾಡ್ಬೇಕಾಯ್ತಾ? ಅದೇ ಯಾಕೆ ಸರ್ ಅಷ್ಟೊಂದು ಗ್ಯಾಪ್ ತಗೊಂಡ್ರಿ? ಬೇರೆ ಸಿನಿಮಾ ಮಾಡೋದೇ ಬೇಡ ನಾನು ಮೇಡಮ್ ಜೊತೆ. ಅಂದ್ರೆ ಆ ಜೋಡಿ ಇಷ್ಟ ಆಗಿತ್ತಲ್ವಾ ಸರ್ ಜನಗಳಿಗೆ, ಸೊ ಮತ್ತೆ ಕಾಣಿಸ್ಕೋಬೇಕು ಅನ್ನೋ ಆಸೆ ಇರುತ್ತೆ ಅಭಿಮಾನಿಗಳಿಗೆ. 2 ವರ್ಷ ಆಯ್ತು ಸಿನಿಮಾ, ಕೋವಿಡ್ ಬಂತು, 1 ವರ್ಷ ತಿನ್ಕೊಂತು. ಆಮೇಲೆ ಮತ್ತೆ ಶುರು ಮಾಡಿ ಎಲ್ಲ ಕಂಪ್ಲೀಟ್ ಮಾಡೋಷ್ಟರಲ್ಲಿ ಅದಕ್ಕೆ ಟೈಮ್ ತಗೊಂಡು ಶೆಡ್ಯೂಲ್ಗಳು ಎಲ್ಲ ಡೇಟ್, ಕೆಮ್ಮು ಬಂದಿದೆ, ಜ್ವರ ಬಂದಿದೆ, ಆದ್ರೂ ನಾವು ಕೂತ್ಕೊಂಡು ಇಂಟ್ರ್ಯೂ ಕೊಡ್ತಾ ಇದೀವಿ ನಮ್ಮ. ಅದಕ್ಕೆ ನೀನು ಹೆಮ್ಮೆ ಪಡಬೇಕು ಸರ್. ಅದೇ ನಂಗೆ ಅಷ್ಟು ಜ್ವರ ಬಂದರೂ ನಾನು ನಿಮ್ಗಳ ಜೊತೆ ಇಂಟರ್ವ್ಯೂ ಕೂತ್ಕೊಂಡಿದ್ದೀನಲ್ಲ ಸರ್, ನಂಗೆ ಖುಷಿ ಆಗ್ತದೆ. ಹೆಮ್ಮೆ ಪಡ್ಬೇಕು. ಅಲ್ಲ ಸರ್, ನಂಗೆ ಖುಷಿ ಆಗ್ತಿದೆ ಸರ್. ಜ್ವರ ಬರ್ಸ್ಕೊಂಡ್ರೆ ಇವ್ರು ಬಂದಾಯ್ತಾ, ಅಲ್ಲಿ ಬರ್ಸ್ಕೊಂಡ್ರೆ ನಮ್ಗೆ ಬರೋದು, ನಮ್ಗೆ ನಾಳೆ ರಿಲೀಸ್ ಆಯ್ತು ಪಿಕ್ಚರ್, ಇವ್ರು ನಾವ್ ಹೆಮ್ಮೆ ಪಡ್ಬೇಕಂತ. ಇವ್ರು ಜ್ವರ ಬಂದ್ರೆ ನಾವು ಕೂತಿರೋದು. ಹಾಗೆಲ್ಲ ಆಗೋದು ಬೇಡ ಬಿಡಿ ಸರ್. ಓಕೆ ಸರ್, ರೊಮ್ಯಾಂಟಿಕ್ ಸಿನಿಮಾಗಳಲ್ಲಿ, ಕಾಮಿಡಿ ಸಿನಿಮಾಗಳಲ್ಲಿ ಮಾಡಿ ಜನಗಳಿಗೆ ಎಂಟರ್ಟೈನ್ ಮಾಡಿದವರು ಇವಾಗ ಯಾಕೆ ಈ ಬೇಸ್ ಸಿನಿಮಾ ಮಾಡಿಬಿಟ್ಟು ಜನಗಳಿಗೆ ಹೆದರಿಸ್ತಾ ಇದ್ದೀರಾ? ಈ ಪ್ರಶ್ನೆ ನನಗೆ ಆ್ಯಕ್ಚುಲಿ ನನಗೆ ಗೊತ್ತಾಗಲಿಲ್ಲ, ಅರ್ಥ ಆಗಲಿಲ್ಲ. ಅಲ್ಲ, ನೀವು ಯಾಕೆ ಜನರನ್ನ ನಗಿಸ್ತಾ ಇದ್ರಿ ರೊಮ್ಯಾಂಟಿಕ್ ಸಿನಿಮಾಗಳು ಅಥವಾ ಆ ಥರದ್ದು ಬೇರೆ ಥರದ್ದು ಇದು ಯಾಕೆ ಜನರನ್ನ ಇದು ಎದುರಿಸೋದು ಬುದ್ಧಿ ಯಾಕೆ ಅಂತ ನಿಮ್ಗೆ? ಹಂಗಲ್ಲ ಸರ್, ಹಂಗಲ್ಲ ಸರ್. ಯಾಕೆ ಹಾರರ್ ಸಿನಿಮಾ ಮಾಡಿ ಜನರನ್ನ ಹೆದರ್ಸ್ತಿದ್ದೀರಾ ಅಂತ? ಅಲ್ಲಮ್ಮ, ಇದುವರೆಗೂ ಯಾರು ಎದುರಿಸಿಲ್ವ? ನಾನೇನ ಬಡಿದಾರ ಮಾಡ್ಬೇಕಾದ್ರೆ ಅವ್ರು ಎದುರಿಸಿಲ್ವಾ? ಭಕ್ತ ಪ್ರಹ್ಲಾದದಲ್ಲಿ ಅಣ್ಣವ್ರಿಗೆ ಬಂದಾಗ ಎಲ್ಲ ಜನ ಎದುರಿರ್ಲಿಲ್ವಾ? ಅಲ್ಲಮ್ಮ, ಅದ್ಯಾವುದೋ ಇದು ವಾಪ್ತಮಿತ್ರದಲ್ಲಿ ವಿಷ್ಣು ಸರ್ ಎದುರಿಸಿಲ್ವ? ಸೌಂದರ್ಯ ಎದುರಿಸಿಲ್ವಾ? ನಮ್ಮ ನಾನೇನ ಬಿಡಿದಾರನಲ್ಲಿ ಅನಂತನಾಗ್ ಸರ್ ಎದುರಿಸಿಲ್ವಾ? ಎಲ್ಲರೂ ಎದುರಿಸಿರ್ತಾನೆ. ಹೌದು ಸರ್, ನಾವು ಒಂದು ಚೂರು ಎದುರಿಸ್ತಾ ಇದೀವಿ ಅಷ್ಟೇ, ಏನು ನಾವು ಜಾಸ್ತಿ ಇಲ್ಲ ನಮ್ದು. ನೀವು ನಮ್ಮನ್ನೇ ಬ್ಲೇಮ್ ಮಾಡ್ಬಿಟ್ಟು ನಮ್ಮನ್ನೇ ಟಾರ್ಗೆಟ್ ಮಾಡಿದ್ರೆ ಸಣ್ಣದಾಗಿ ಎದುರಿಸ್ತಾ ಇದೀವಿ ಅಷ್ಟೇ. ಅದರಲ್ಲೇನು ಇವ್ರ ಮಾತೆಲ್ಲ ಕಟ್ಕೊಬಿಡಿ ಚಾಟಿ ಇಡ್ತಾರೆ. ಟೆಂಪರೇಚರ್ ಜಾಸ್ತಿ ಆಯ್ತು, ನಾನು ಹೆದರ್ಕೊಂಡ್ಬಿಟ್ಟೆ ಸರ್, ನಾನು ಹೆದರ್ಕೊಂಡ್ಬಿಟ್ಟೆ ಇವಾಗ ಹೇಳಿರೋ ಫ್ಲೋಗೆ. ನಾವು ಒಳ್ಳೆಯವರಮ್ಮ, ಎಷ್ಟು ಒಳ್ಳೆಯವರು ಅಂದರೆ, ನಿನಗೆ ಕೆಮ್ಮು ಬಂದಿದ್ರು, ಜ್ವರ ಬಂದಿದ್ರು, ನಿನ್ನ ಪಕ್ಕದಲ್ಲೇ ಕೂತ್ಕೊಂಡು ಇಂಟ್ರ್ಯೂ ಕೊಡ್ತಾ ಇದೀವಿ ಅಂತಂದರೆ ನೀನು ಅಲ್ಲೇ ಅರ್ಥ ಮಾಡ್ಕೋಬೇಕು ನನ್ನ. ಮ್ಯಾಟ್ನಿ ಹಾರರ್ ಸಿನಿಮಾ ಅಂತ ಮಾತ್ರ ಅನ್ಕೊಂಡಿದ್ದ, ಅದಕ್ಕೆ ಭಯ ಎದುರಿಸ್ತೀರ ಅಂತ. ಜೊತೆ ನಾವು ಹೇಳ್ತಿರೋದು ಹಾರರ್ ಕಾಮಿಡಿ ಅಂತ. ಅದೇ ಎಲ್ಲ ಫ್ರೆಂಡ್ಸ್ಗಳು ಸೇರಿದಾಗ ಪಾರ್ಟಿ ಮಾಡೋದು ಅದೆಲ್ಲ ಕಾಮನ್. ಬಟ್ ನೀವುಗಳೆಲ್ಲ ಸೇರಿಬಿಟ್ಟು ದೆವ್ವನೇ ಇನ್ವೈಟ್ ಮಾಡಿಬಿಟ್ಟಿದ್ದೀರಾ. ಯಾರು ದೆವ್ವ? ಟ್ರೈಲರಲ್ಲಿ. ಯಾರು ದೆವ್ವ? ಯಾಕೆ ಸರ್?
ಕಾಲ್ ತೋರ್ಸು, ಉಲ್ಟಾ ಕಣ್ಣು ಪಲ್ಟಾ. ಕಣ್ಣು ನೋಡಿ ಹೆಂಗ್ ಬಿಡ್ತಾವೆ ಸರ್ ಅವ್ರು ನೋಡಿ. ಸ್ಕೇರಿ ಆಗಿದೆ. ಸರ್ ಆಯ್ತು, ಈ ಕ್ವಶನ್ ಬಿಟ್ಬಿಡೋಣ ಆಗಿದ್ರೆ. ಸರ್ ಹೇಳಿ ಸರ್, ಏನಾದರೂ ಹೇಳಿ ಸರ್. ಏನ್ ಹೇಳ್ಬೇಕು? ನಾನು ಕೇಳ್ತಿದ್ದೀರಲ್ಲ. ಏನೋ ವಿಷಯ ಹೇಳಿ. ದೆವ್ವ ಯಾರು ನೀವು ಹೇಳಿದ್ರಲ್ಲ, ದೆವ್ವ ಜೊತೆ ಪಾರ್ಟಿ ಮಾಡಿಲ್ಲ ಅಂತ. ಯಾವ ದೆವ್ವ? ಪಾರ್ಟಿ ಅಲ್ಲ, ಯಾಕೆ ದೆವ್ವಗಳೇ ನೋಡಿದ್ರೆ ನೀವು ಯಾರು ದೆವ್ವ ಯಾವ್ದ್ರಲ್ಲಿ? ಸಿನಿಮಾದಲ್ಲಿ ಯಾರು ದೆವ್ವ? ಅದೇ ಕೇಳ್ಬೇಕು ಇವಾಗ, ಯಾರು ದೆವ್ವ? ಕೇಳಿದ್ರೆ ನಂಗೆ ಯಾಕೋ ಅದಿತಿ ಮೇಡಮ್ ಅನಿಸ್ತಾರೆ. ಏಕೆ ಅವರು ಚೆನ್ನಾಗಿ ಅವ್ರು ನೋಡಕ್ಕೆ? ನನ್ಗೆ ಯಾಕೋ ನೋಡಿದಾಗ ಅನ್ನಿಸ್ತು. ದೆವ್ವ ಆಗಿಲ್ಲ ಅಂತಂದ್ರೆ ಇನ್ನೊಂದ್ಸಲ ಜರ ಬರ್ತದೆ ಅವ್ರಿಗೆ. ಅವರಾಗಿಲ್ಲ ಅಂದ್ರೆ ರಚಿತಾ ಮೇಡಮ್, ಅವ್ರ ಅವ್ರು ಆಗಿಲ್ಲ ಅಂದ್ರೆ ನಿಮ್ಗಳಲ್ಲಿ ಯಾರೊಬ್ರು. ಯಾರು? ನಮ್ಮ ಕಡೆ ಯಾರೊಬ್ರು ಆಗಿಲ್ಲ ಅಂತಂದ್ರೆ ನಿಮ್ ಕಡೆ ಯಾರೋ ಹೇಳಿ ಸರ್. ಇದೇ ಸಸ್ಪೆನ್ಸ್ ಇರೋದು. ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ ದೆವ್ವ ಯಾರು. ಸಿನಿಮಾದಲ್ಲಿ ಇದನ್ನ ಯಾಕೆ ಹೇಳಿದೆ ಅಂತಂದ್ರೆ, ಆವಾಗಲೇ ನೀವೇನು ಹೇಳಿದ್ರಿ, ಇದು ದೆವ್ವ ಸಿನಿಮಾ ಎದುರಿಸ್ತೀರಾ ಅಂತ. ಅಲ್ಲ, ಇದರಲ್ಲಿ ಕಾಮಿಡಿ ಇದೆ, ಈ ಸಸ್ಪೆನ್ಸ್ ಇದೆ. ಯಾರು ದೆವ್ವ ಅನ್ನೋ ಸಸ್ಪೆನ್ಸ್ ಸಿನಿಮಾದಲ್ಲಿ. ಸೊ ಇಟ್ಸ್ ಎ ಸಸ್ಪೆನ್ಸ್ ಥ್ರಿಲ್ಲರ್ ಕಾಮಿಡಿ ಹಾರರ್ ಮೂವಿ. ಅದು ಯಾವುದು ಮ್ಯಾಟ್ನಿ ನಾಳೆ ರಿಲೀಸ್ ಅಂತ ವಾಯ್ಸ್ ಓವರ್ ಕೇಳ್ತಾರಲ್ಲ, ಕೊಡಿಸಿ ಇಲ್ಲಿ ಆಟೋದಲ್ಲಿ ಹೋಗ್ತಾ ಹೋಗ್ತಾರಲ್ಲ, ಹಂಗಾಯ್ತು. ಇನ್ನೊಂದು 4 ದಿವಸ ಯೂಟ್ಯೂಬ್ಗಳು ಇಂಟ್ರೋ ಕೊಡ್ತಾ ಇದ್ದಾರೆ ಕಡೆಗೆ. ಇದು ಹೇಳೋದು ನಾವೇನು ಗೊತ್ತಾ? ಸಸ್ಪೆನ್ಸ್, ಹಾರರ್, ಥ್ರಿಲ್ಲರ್. ಬನ್ನಿ ನೋಡಿ ಆಡಿಯನ್ಸ್ ಸರ್ ಯಾವ ಥರ ಎಲ್ಲ ಪ್ರಮೋಷನ್ ಮಾಡ್ತಿದ್ದಾರೆ, ಸಿನಿಮಾಗೆ ಹೆಂಗೆ ಇನ್ವೈಟ್ ಮಾಡ್ತಿದ್ದಾರೆ. ನೀವು ಆ್ಯಕ್ಚುಲಿ ಕರೀತಾ ಇಲ್ಲ ಆಡಿಯನ್ಸ್ಗೆ. ಮತ್ತೆ ನಿಜವಾಗ್ಲೂ ನೀವು ಹೇಳ್ತಾರೆ ಎಲ್ಲರೂ ಹೆಂಗೆ ಎಲ್ಲರೂ ಒಂದು ಕ್ವಶನ್ ಅವಾಗಿದ್ದು ಮುಗಿತಾ ಅವ್ರು ಬಂದ್ ನಮ್ಗೆ, ಸರ್ ನೀವು ಹಿಂಗ್ ಸರಿ ಇಲ್ಲ, ನೀವು ಹಿಂಗ್ ಸರಿ ಇಲ್ಲ, ನಿಮ್ಮಿಂದ ಜ್ವರ ಬಂದ್ ನಮ್ಗೆ ಕೆಮ್ಮು ಅಂತ. ಎಲ್ಲ ರೊಮ್ಯಾಂಟಿಕ್ ಸಿನಿಮಾ ಮಾಡ್ಕೊಂಡ್ ಬಂದ್ಬಿಟ್ಟು ಇವಾಗ ಎದುರಿಸ್ತಿದ್ದೀರಾ? ಹೌದು ಸರ್, ಹೌದು. ಮತ್ತೆ ಅಲ್ಲಿಗೆ ಹೋದ್ರು. ಹೋಗ್ಲಿ ಬಿಡಿ ಸರ್, ಇವಾಗ ಸಿನಿಮಾ ಬೇಡ ನಮಗೆ. ಫೇವರೇಟ್ ಸಿನಿಮಾ ಬೇಡ ನಮ್ಗೆ ಅಂತ. ಸರ್ ನಂಗೆ ಆ್ಯಕ್ಚುಲಿ ಭಯ ಆಗುತ್ತೆ, ನಾನು ಜಾಸ್ತಿ ನೋಡೋಣ. ಓಹೋ, ಈ ಸಿನಿಮಾ ನೋಡಿ. ಯಾವ್ದು ನೋಡಿ ಅಲ್ವಾ? ಮಮ್ಮಿ ನೋಡಿದ್ದೆ ಲಾಸ್ಟ್, ಪ್ರಿಯಾಂಕಾ ಮೇಡಮ್ದು. ಇದೊಂಥರ ಡ್ಯಾಡಿ ತರ ಇರ್ತದೆ ನೋಡಿ. ಅದಾದ್ಮೇಲೆ ನೋಡಿಲ್ಲ, ಸ್ವಲ್ಪ ಭಯ ಜಾಸ್ತಿ ನೋಡೋಕ್ಕೆ. ನೋಡಮ್ಮ ಪ್ಲೀಸ್ ನಮಗೋಸ್ಕರ. ಸರ್ ಖಂಡಿತ ಸರ್, ಪ್ಲೀಸ್ ಅಮ್ಮ ಸರ್ ಪ್ಲೀಸ್ ಕರ್ಕೊಂಡು ಹೋದೇ ಬಿಡ್ತೀನಿ ಸರ್. ಕರ್ಕೊಂಡು ಹೋಗ್ತೀವಿ, 3 ಜನ ಬರ್ತೀವಿ ಅಮ್ಮ. ಸರ್ ಎಲ್ಲರೂ ಅದೇ ಹೇಳ್ತಿರೋದು, ಎಲ್ಲರೂ ಟೀಮ್ ಜೊತೆ ಕರ್ಕೊಂಡು ಹೋದ್ರೆ ಖಂಡಿತ ಬರ್ತೀವಿ ಸರ್. ಇವಾಗ ಸಿನಿಮಾ ಬೇಡ ಆಯ್ತಾ? ಆಗಲ್ಲ ಸರ್, ಆಗಲ್ಲ ಸರ್. ಜಸ್ಟ್ ಫನ್ನಿ ಆಗಿ ಕ್ವಶನ್ಸ್ ಕೇಳ್ತೀನಿ ನಾನು, ಅದ್ರ ಬಗ್ಗೆ ಮಾತಾಡೋಣ. ಇವಾಗ ಫ್ರೆಂಡ್ಸ್ ಟೀಮಲ್ಲಿ ಇರುವಾಗ ಮಧ್ಯದಲ್ಲಿ ಒಂದು ಹುಡುಗಿ, ಚೆನ್ನಾಗಿರೋ ಹುಡುಗಿ ಪಾಸ್ ಆದರೆ ಏನೆಲ್ಲ ಕಮೆಂಟ್ ಮಾಡ್ತೀರಾ ನೀವು? ನಾವಾ ಏನೋ ಸಖತ್ತಾಗೋಳ ಮಗ ಅಂತ ಅಂತಿದ್ವಿ ಇವಾಗೆಲ್ಲ ನನ್ನ ಸುಮ್ಮನೆ ನೋಡ್ಬಿಟ್ಟು ಸುಮ್ಮನೆ ಆಗ್ತೀವಿ. ನಾನು ಒಬ್ಬನೇ ನೋಡಿದ್ದೀನಿ, ನಾನು ಅಂದ್ಕೊಂಡಿರ್ತೀನಿ, ಇವನು ನೋಡಿರ್ತಾನೆ, ಅವನು ನೋಡಿರ್ತಾನೆ, ಇಷ್ಟೇ ಇರುತ್ತೆ ಬಹುಶಃ. ಫ್ರೆಂಡ್ಸ್ ಇರುವಾಗ ಅವ್ರು ಯಾರೋ ಒಬ್ರು ಲೇಡಿ ಹೋಗ್ತಾರೆ, ಅವ್ರ ಪಾಡ್ಗೆ ಹೋಗಿರ್ತಾರೆ, ನಾನು ನೋಡೇ ಇರಲ್ಲ ಕಮೆಂಟ್ ಮಾಡೋದಕ್ಕೆ. ನಾನು ಫ್ರೆಂಡ್ಸ್ ಜೊತೆ ಮಾತಾಡ್ತಿರ್ತೀವಿ ಸೀರಿಯಸ್. ನಾನೇಗೆ ನೋಡಲಿ? ಇದೇ ತರ ಸುಳ್ಳು ನಮ್ಮ ಹತ್ರ ಹೇಳ್ತಾರೆ ಪಕ್ಕದ ಫ್ರೆಂಡ್ಸ್ಗೆ, ನಾನು ನೋಡೇ ಇಲ್ಲ ಹುಡುಗಿ. ನಾನು ಸರ್ ನಾನು ಕಾಮನ್ ಆಗಿ ಕೇಳ್ದೆ, ಇವಾಗ ನೀವು ಯಾವುದು ಹುಡುಗಿನೇ ನೋಡಿಲ್ವಾ? ಹಾಗಿದ್ರೆ ಎದುರುಗಡೆ ಪಾಸ್ ಆಗಿ ಹೋಗಿರುವಾಗ ಯಾರಾದರೂ ಕಮೆಂಟ್, ಇವಾಗ ಹುಡುಗರು ಆದ್ಮೇಲೆ ಕಮೆಂಟ್ ಮಾಡೇ ಮಾಡ್ತಾರಲ್ವಾ? ಸೊ ಹಂಗೆ ಮತ್ತೆ ಡೈರೆಕ್ಟ್ ಪ್ರಪೋಸ್ ಮಾಡ್ತೀರಾ? ಬರೀ ಲೈಕ್ ಶೇರ್ ಫ್ರೆಂಡ್ಸಿಗೆ ಶೇರ್. ಕಮೆಂಟ್ ಮಾಡಲ್ಲ, ಲೈಕ್ ಮಾಡ್ತೀವಿ ಮನಸ್ಸಿಲ್ಲ. ಓಕೆ, ಇನ್ನೂ ಇಷ್ಟ ಆದ್ರೆ ಸ್ಟೋರಿ ಲೈಕ್ ಮಾಡಿ ಇವ್ರು ಕಮೆಂಟ್ ಮಾಡಿದ್ಮೇಲೆ ಇಲ್ಲ ನಾನು ಸಬ್ಸ್ಕ್ರೈಬ್ ಆಗ್ಬಿಡ್ತೀನಿ. ಇವಾಗ ಒಂದು 10 ಸೆಕೆಂಡ್ಸಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಇರೋ ಹೀರೋಯಿನ್ಸ್ಗಳ ಹೆಸರು ಹೇಳಬೇಕು, ಯಾರು ಜಾಸ್ತಿ ಹೇಳ್ತಾರೆ? ಹೌದು, ಹೀರೋಯಿನ್ಗಳ ಹೆಸರು 10 ಸೆಕೆಂಡ್ಸಲ್ಲಿ ಯಾರು ಜಾಸ್ತಿ ಹೇಳ್ತಾರೆ? ನಾನು ಹೇಳ್ಬಿಡ್ತೀನಿ. ಹಾಂ, ಹೊಸಕ್ಕೆ ಅಲ್ಲ, ಯಾರು ಜಾಸ್ತಿ ಹೇಳ್ತಾರೆ ಇವ್ರು 10 ಹೇಳ್ತಾರೆ, ಆ 10 ಜೊತೆ ನಾನೊಂದು 8 ನೋಡೋಣ. ನಮ್ಮ ಸಿನಿಮಾ ಕನ್ನಡ ಹೀರೋಯಿನ್ಸ್ಗಳು ಎಷ್ಟು ಜನ ಗೊತ್ತಿದ್ದಾರೆ ನಿಮಗೆ? ಆರತಿ, ಭಾರತಿ, ಮಂಜುಳಾ, ಕಲ್ಪನಾ, ರಮ್ಯಾ, ರಾಧಿಕಾ, ರಶ್ಮಿಕಾ, ಆಮೇಲೆ ಪದ್ಮಪ್ರಿಯ, ಲಕ್ಷ್ಮಿ, ಆಮೇಲೆ ಅಂಬಿಕಾ, ಸರಿತಾ, ಪಂಡ್ರಬಾಯಿ, ತಾರಾ, ಆಮೇಲೆ ಶ್ರುತಿ, ರಚಿತಾ ರಾಮ್, ಅದಿತಿ ಪ್ರಭುದೇವ, ಶ್ರುತಿ ಹರಿಹರನ್, ಆಮೇಲೆ ಶ್ರದ್ಧಾ ಶ್ರೀನಾಥ್, ತಾರಿಣಿ, ಆಯ್ತಾ, ಸುಹಾಸಿನಿ.
ಸರ್ ಭರಣಿ. ಅವ್ರು ಹೇಳ್ತಿದ್ರಲ್ವಾ ನಿಮ್ದು ರಾಗಿಣಿ ಹೀರೋಯಿನ್ ಹೆಸರು ಹೇಳ್ರಿ. ಮಲೈಕಾ, ಅರೋರಾ ಅಗರೂಪನ್ಗೆ ಪಿಕ್ಚರ್ ಹೀರೋಯಿನ್ ಹೆಸರು ಹೇಳ್ರಿ. ಮಲೈಕಾ ಕೇಳ್ಕೊಡ್ರಿ. ಅಮೃತ, ಹಾ. ಅಮೃತ ಅಯ್ಯಂಗಾರ್, ಸರ್ ನಾನ್ ಏನ್ ಹೇಳಿದ್ದು ಎಲ್ರು ಸೇರ್ಬಿಟ್ಟು ಹೇಳ್ಬೇಕು ಅಂತಲ್ಲ. ಸಾವ್ಕಾರ್. ಎಲ್ಲರೂ ಸೇರ್ಕೊಂಡು 10 ಸೆಕೆಂಡ್ಗೆ ನಾನ್ ಹಂಗೆ ಹೇಳಿಲ್ಲ, ನಾನ್ ಹಂಗೆ ಹೇಳಿಲ್ಲ. ಆಯ್ತಮ್ಮ ಮುಗೀತೈತೆ ಕ್ವಶನ್. ನಿಮ್ದಾಯ್ತು. ಅಲ್ಲ ಸರ್ ನಾನು ಹೇಳಿರೋದು ನೀವೇ ಕ್ವಶನ್ಸ್ ಉಲ್ಟಾ ಮಾಡ್ಬಿಟ್ರಿ. ಎಲ್ರು ಸೇರ್ಬಿಟ್ಟು ಹೀರೋಯಿನ್ಸ್ ಹೆಸರು ಹೇಳಿ ಅಂದಿಲ್ಲ, ನಾನು ಒಬ್ರೊಬ್ರು 10 ಸೆಕೆಂಡ್ಗೆ ಹೇಳಿ ಅಂತ ಹೇಳಿದ್ ನಾನು. ಎಲ್ಲರೂ ಪ್ರೀತಿಯಿಂದ ಒಟ್ಟಿಗೆ ಹೇಳೋದು. ಜಯಂತಿ. ಸಪರೇಟ್ ಆಗಿ ಹೆಂಗ್ ಹೇಳೋಣ? ಹಿಂಗೆ. ನಮ್ಮ ಜಯಂತಿ, industry ಕಲ್ಪನಾ. ಒಗ್ಗಟ್ರೆ ಬೇಡವಾ? ನಮ್ಮ ಮತ್ತೆ 10 ಸೆಕೆಂಡ್ 10 ಹೇಳ್ತಾರೆ. 10 ನಾನು ಮತ್ತೆ ಹೇಳ್ಬಿಟ್ಟು ಇನ್ನೊಂದು ಎಕ್ಸ್ಟ್ರಾ ಹೇಳ್ತೀನಿ. ಮುಂದೆ ತಿಳ್ಕೊಂಡು ಜನ ನೋಡ್ತಾ ಇರ್ತಾರೆ. ನಾವು ಬೇರೆ ಬೇರೆ ಅಂತ ಯಾರು ಅನ್ಸ್ಬಾರ್ದು. ನಾವೆಲ್ಲ ಒಗ್ಗಟ್ಟಿದ್ದೀವಿ. ನಾವು ಒಂದು ಸಿನಿಮಾ ಮಾಡಿದ್ವಿ ಮ್ಯಾಟ್ನಿ ಅಂತ. ಏಪ್ರಿಲ್ 5ನೇ ತಾರೀಕು ರಿಲೀಸ್ ಆಗ್ತಿದೆ ಅಂತ ಜನಕ್ಕೆ ಗೊತ್ತಾಗಬೇಕು. ಅವ್ರು ಏನು ಗೊತ್ತಾಗಿಲ್ಲ ಅಂದ್ರೆ ಈ ಒಂದು ಸರಿ ಇಲ್ಲ ಇವರು ಕಳ್ರಿ, ಇವರು ಒಗ್ಗಟ್ಟಿಲ್ಲ ಇವರಲ್ಲಿ. ಇವರು ಡಿವೈಡ್ ಮಾಡ್ಕೊಂಡು ಹೀರೋಯಿನ್ ಹೆಸರುಗಳನ್ನ ಚೀಟ್ ಮಾಡ್ತಾವ್ರು ಜನಕ್ಕೆ ಅಂತ ಅನ್ಕೊಂಡ್ಬಿಡ್ತಾರೆ. ಆಯ್ತಣ್ಣ, ನಾನು ಶುರು ಮಾಡ್ತೀನಿ ಈಗ. ಒಗ್ಗಟ್ಟಿ. ಏಪ್ರಿಲ್ 5ನೇ ತಾರೀಕು ಏಪ್ರಿಲ್ 5ನೇ ತಾರೀಕು ರಿಲೀಸ್ ಆಯ್ತಿರೋ ಮ್ಯಾಟ್ನಿ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋ ನಾವೆಲ್ಲ, ಏಪ್ರಿಲ್ 5ನೇ ತಾರೀಕು ರಿಲೀಸ್ ಆಯ್ತಿದೆಯಲ್ಲ ಆ ಮ್ಯಾಟ್ನಿ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋ ನಾವೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯ ನಾಯಕಿಯರ ಹೆಸರನ್ನ ಸಪ್ರೇಟ್ ಆಗಿ ಯಾಕೆ ಹೇಳ್ಬೇಕು? ಒಟ್ಟಿಗೆ ಹೇಳ್ತೀವಿ. ಏಪ್ರಿಲ್ 5ನೇ ತಾರೀಕು ಮ್ಯಾಟ್ನಿ ಸಿನಿಮಾ ರಿಲೀಸ್ ಐತೆ, ಅದ್ರಲ್ಲಿ ಆಕ್ಟ್ ಮಾಡಿರೋ ನಾವೆಲ್ಲ ಒಟ್ಟಿಗೆ ಹೇಳ್ತೀವಿ. ಕೂತ್ಕೊಂಬ. ಹೇಳಿ ಹೇಳಿ. ಎಲ್ಲಿ ಸರ್ ನಾನು ಏನು ಕೇಳ್ಬೇಕನ್ನೋದೇ ಮರ್ಸ್ಬಿಟ್ರಿ. ಓಯ್ ನೋಡಿ ಅದೇನ ಬರ್ಕೊಂಡಿರ್ತೀನಿ. ವಿಕಿಪೀಡಿಯಾದಲ್ಲಿ ಚೆಕ್ ಮಾಡಕ್ ಹೋಗ್ಬಿಡಿ, ಇಲ್ಲೇ ಹೇಳಿ. ಸರ್ ಇವಾಗ ನೀವೆಲ್ಲ ಹೀರೋಗಳು ಸೇರಿಬಿಟ್ಟು ಒಂದು ಮೂವಿ ಮಾಡಿದಾರಲ್ವಾ, ಸೊ ಅದೇ ಥರ ಇಬ್ಬರು ಹೀರೋಗಳು ಸೇರಿ ಮೂವಿ ಮಾಡಿರೋಂಥ ಸಿನಿಮಾಗಳ ಹೆಸರನ್ನ ಹೇಳಬೇಕು. ನಾನು ಹೀರೋಗಳ ಹೆಸರು ಹೇಳ್ತೀನಿ. ಹೇಳಮ್ಮ. ಹೇಳಿ. ನೀನು ನಂತರ ಎಲ್ಲ ಕೊಟ್ಟರೆ ಚೆನ್ನಾಗಿರುತ್ತೆ. ಆ ಥರ ಕೇಳ್ಬೇಕು ಸ್ಪೆಸಿಫಿಕ್ ಆಗಿ ಚೆನ್ನಾಗಿರುತ್ತೆ. ಅಣ್ಣವರು ಮತ್ತು ವಿಷ್ಣುವರ್ಧನ್ ಸರ್. ಗಂಧದ ಗುಡಿ ನಾವಾಡುವ ನುಡಿ ಸಾಕು, ಅಷ್ಟು ಹೇಳ್ಬಿಟ್ಟು ಮುಂದಕ್ಕೆ ಹೋಗೋಣ. ಸಿರಿ ಗಂಧದ ಗುಡಿ. ಹೌದು, ಹೇಳ್ರಿ ಅವ್ರಿಗೆ. ಇವ್ರಿಗೆ ಎಷ್ಟು ಹೇಳ್ಬಿಟ್ಟು ಸುಮ್ನೆ ಕರೆದ ಕೊಡೋದು ಮುಗೀತು. ಆಗ ಹೇಳ್ಕೊಂಡು ಇವ್ರಿಗೊಂದು ಚಾಪೆ ಕೊಟ್ಟು ಅಲ್ಲಿ ಒಳಗಾಕ್ರಿ. ಇಲ್ಲ ಅಲ್ಲಿ ಕೂಸಿರಲ್ಲಿ next question ಏನು? ನೆಕ್ಸ್ಟ್ ಕ್ವೆಶ್ಚನ್. ಶಂಕರ್ ನಾಗ್ ಸರು ಮತ್ತು ರಾಜ್ಕುಮಾರ್ ಸರ್. ಇದು ಒಂದು ಮತ್ತೆ ಅಪೂರ್ವ ಗೊತ್ತಾ? ಸಂಗಮ. ಇಲ್ಲ, ಇಲ್ಲ, ಅಪೂರ್ವ ಸಂಗಮ. ಅಪೂರ್ವ ಸಂಗಮ. ಏನು ಗೊತ್ತಿಲ್ಲ ಕಣ್ರೆ ಕನ್ನಡ. ಎಲ್ಲ ಇವ್ರಿಗೆ ಕೇಳಿ. ನಮ್ಗೆ ಏನೇನೋ ಸಮಾಚಾರ? ಸರ್ ನಾನು ಹೇಳಿದ್ದು ಎಲ್ಲರೂ ಅಂತ. ಹೌದಾ, ಹೇಳಿ. ನಾವು ಅವ್ರಿಗೆ ಅನ್ಕೊಂಡ್ವಿ, ಅದಕ್ಕೆ ಸುಮ್ಮನೆ ಅದು ಹೇಳಿ. ಉಪೇಂದ್ರ ಸರ್ ಮತ್ತು ಸುದೀಪ್ ಸರ್. ಮುಕುಂದ ಮುರಾರಿ ಎದೋಗಿ. ಸರಿ ನಾವು ಒಟ್ಟಿಗೆ ಹೇಳ್ತೀವಿ. ಏನು ಒಟ್ಟಿಗೆ ಅಂದ್ರೆ ಅವ್ರು ಹೇಳಿದ್ರೆ ನಾವ್ ಹೇಳಿದ್ರೇನು? ಕಬ್ಜಾ. ಅಲ್ಲ ಸರ್, ಹೇಳಿ. ಅವ್ರು ಎಷ್ಟು ಬೇಗ ಹೇಳ್ತಿದ್ದಾರೆ, ನೀವು ಯೋಚನೆ ಮಾಡ್ತಿದ್ದಾರೆ ನೋಡಿ ಸರ್. ಹೇಳಿ. ದರ್ಶನ್ ಸರ್ ಮತ್ತು ಉಪೇಂದ್ರ ಸರ್. ಅನಾಥರು. ನೀವೆಲ್ಲ ಹೇಳಂಗಿಲ್ಲ. ನಮ್ಗೆ ಗೊತ್ತಪ್ಪ ಅನಾಥರು. ನೀವು ಕ್ರೆಡಿಟ್ ನೀವು ತಗೊಂಡ್ಬಿಡಿ ಮಧ್ಯ. ಅದೇ ಯಾರು ಹೇಳಿಲ್ಲ, ಅನಾಥರು ನಾವ್ ಹೇಳಿದ್ವಿ. ಶಿವಣ್ಣ ಅವರು ಮತ್ತು ರಮೇಶ್ ಅರವಿಂದ ಸರ್. ಎಷ್ಟು ಸಿನಿಮಾ ಭೂಮಿ ತಾಯಿಯ ಚೊಚ್ಚಲ ಮಗ ಮಾಡಿದ್ದಾರೆ. ಹೇಳಿ ಸರ್. ಭೂಮಿ ತಾಯಿಯ ಚೊಚ್ಚಲ ಮಗ. ಮತ್ತೆ ಎಷ್ಟು ಸಿನಿಮಾ ಅಂದ್ರಲ್ಲ. ಇನ್ನೂ ಒಂದು ಸಿನಿಮಾ ಇದೆ, ಅವರಿಬ್ಬರದು ಕಾಂಬಿನೇಷನ್. ನಮ್ಮೂರ ನಮ್ಮೂರ ಮಂದಾರ ಹೂವೆ. ಕರೆಕ್ಟ್. ರಾಜ್ಬಿ ಶೆಟ್ಟಿ ಸರ್ ಮತ್ತು ರಿಷಬ್ ಶೆಟ್ಟಿ ಸರ್. ಗರುಡ ಗಮನ, ಗರುಡ ಗಮನ. ನೋಡಿ ಆದರೂ ಜಾಸ್ತಿ ಆನ್ಸರ್ ಮಾಡಿದ್ದು ಸರ್. ನಾಯಕರು ಬಿಟ್ಕೊಡ್ತೀವಿ ನಾವು. ನಮ್ಮ ಸಿನಿಮಾ ನಾಯಕರು ಹೆಂಗ್ ಬಿಟ್ಕೊಡೋಣ? ಹಂಗೆ ಹೇಳ್ಬೇಕು, ನಾವು ಸುಮ್ಮನೆ ಕುತ್ಕೊಂಡು ಮತ್ತೆ ನೋಡಿ ಜನ ಏನಂತಾರೆ, ಸೈಡ್ಗೆ ಹಾಕ್ತಾರ ಅನ್ಕೊಳಲ್ವಾ? ಹಾಕಿದ್ರಲ್ಲ ಆಲ್ರೆಡಿ. ನೀ ಸೆಂಟ್ರಲ್ ಕೂತಿದ್ಯಾ, ಇಬ್ರು ಆ ಕಡೆ ಕೂತ್ಕೊಂಡು ನಾನು ಸೈಡ್ ಹಾಕಿದಿರಲ್ಲ. ಇನ್ನೇನು ಸೈಡ್ ಹಾಕೋದು? ಇನ್ನೆರಡು ಪಿಕ್ಚರ್ ಇಟ್ಟು ಹಾಕೋದು ನನ್ನ ಸೈಡ್ಗೆ ಹೋಗಿ ನಾವು ಬಲ್ಲಂಗೆ ಇವ್ರ ಅಡಿಕೆ ಅಂತ. ಅಲ್ಲ ಕಣ, ಈಗ ನಿಂದೊಂದು ಚೆನ್ನಾಗಿದೆ ನಾನು ತಗೊಂಡ. ಅವನ್ ಬೇರೆ 2 ಸಿನಿಮಾ ರಿಲೀಸ್ ಆಗಿ ಚೆನ್ನಾಗಿದೆ. ಇನ್ನೆರಡು ಇಟ್ಟಾದ್ರೆ ನಾನು ಸೈಡ್ ಹಾಕ್ಬಿಟ್ಟು ಹೋಗ್ತಿರೋ ಗೊತ್ತು ನನಗೆ. ಅದಕ್ಕೆ ನಾವೇನು ಬೇಜಾರು ಮಾಡ್ಕೊಳ್ಳೋದು ತೊಂದರೆ ಇಲ್ಲ. ಅವಾಗ ನಾವೇನು ಮಾಡ್ತೀವಿ ಗೊತ್ತಾ, ಹೆಂಗಿದ್ರು ಸೈಡ್ ಹಾಕ್ತೀವಿ, ಕರೆದ್ಬಿಟ್ಟು ಇಬ್ಬರು ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಸೈಡ್ ಹೋಗ್ತೀವಿ. ಸರ್ ನೀವೆಲ್ಲರೂ ಫ್ರೆಂಡ್ಸ್ಗಳು ಜಾಸ್ತಿ ಸೇರಿದಾಗ ಸಾಮಾನ್ಯವಾಗಿ ಮಾತಾಡುವಂಥ ಟಾಪಿಕ್ ಯಾವುದು? ಯಾವಾಗಲೂ ಸಿಕ್ಕಲ್ಲ. ಸ್ಟ್ರೈಟ್ ಆಗಿ ಇರ್ಬೇಕಾ ಅಥವಾ ನಾರ್ಮಲ್ ಇರ್ಬೇಕಾ? ಕೇಳಿ ನಾವಂತೂ ಏನ್ ನೋಡಿರ್ತೀವಿ ಅದು ಕರೆಕ್ಟ್ ಆಗಿ ರಾ ಹೇಳ್ಬಿಡೋದ ಅಥವಾ ನಾರ್ಮಲ್ ಆಗಿ ಹೇಳೋದು? ನೀವು ನಂಗೆ ಗೊತ್ತಿಲ್ಲ. ಕೇಳಿಸ್ಕೊತೀರಾ? ಬೇಡ ಸರ್. ಅಮ್ಮ ಕೇಳಿಸ್ಕೊಳ್ಳಿ, ನಾವು ಸ್ನೇಹಿತರೆಲ್ಲ ಸೇರಿದಾಗ ನೀವೇನು ಯಾಕೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ? ಯಾಕೆ ಹಂಗೆ ನಗ್ತೀರಾ? ನಮ್ಮನ್ನೇನು ಆ ಥರ ಬ್ಯಾಡ್ ಬಾಯ್ಸ್ ಅನ್ಕೊಂಡಿದ್ದೀರಾ? ಇವತ್ತು ಸಂಜೆ ಮಾತಾಡೋದು ನಿಮ್ಮ ಬಗ್ಗೆನೆ. ಆ ಹುಡುಗಿ ಜ್ವರ ಬಂದಿತ್ತು, ಆದ್ರೂ ಬಂದು ಇಂಟರ್ವ್ಯೂ ಮಾಡ್ತು. ನಾವು ಕ್ವಶನ್ ಕೇಳಿದ್ವು, ಆ ಹುಡುಗಿ ಕ್ವಶನ್ ಕೇಳಿದ್ರು ಅಷ್ಟೇ. ನಾವು ಉತ್ತರ ಹೇಳಿದ್ವು. ಏನು ಅರ್ಥ ಆಗಿಲ್ಲ, ಏನು ಅರ್ಥ ಆಗಿಲ್ಲ. ಫುಲ್ ಬೈದ್ಬಿಟ್ಟು. ನಾವು ಸ್ನೇಹಿತರು ಸೇರಿದಾಗ ಯಾಕೆ ಸಮಾಜ ಸಿಗರೇಟ್ ಸೇದಿ ಹಾಳಾಗ್ತಾ ಇದೆ? ಯಾಕೆ ಎಣ್ಣೆ ಇಷ್ಟು ಸೇಲ್ ಆಗ್ತಾ ಇದೆ? ಯಾಕೆ ರೋಡ್ಗಳೆಲ್ಲ ಹಿಂಗಿದೆ? ಅತಿ ಹೆಚ್ಚು ಎಣ್ಣೆ ಸೇಲ್ ಆಗ್ತಿರೋಂಥ ಜಿಲ್ಲೆ ಯಾವುದು, ತಾಲೂಕು ಯಾವುದು? ಆಮೇಲೆ ಹೆಣ್ಮಕ್ಳಿಗೆ ಯಾವ ಥರ ಬಟ್ಟೆಗಳನ್ನ ಹಾಕ್ತಿದ್ರೆ? ಚೂಡಿದಾರಗಳು ಎಷ್ಟು ಸೇಲ್ ಆಗ್ತಾ ಇದೆ? ಆಮೇಲೆ ಪ್ಯಾಂಟ್ ಜೀನ್ಸ್ ಮತ್ತು ಇದು ಎಷ್ಟು ಸೇಲ್ ಆಗ್ತಾ ಇದೆ? ಹೊಸ ಎಣ್ಣೆ ಯಾವ್ದು ಬಂದಿದೆ? ಈ ಡಿಸ್ಕಷನ್ ಅಲ್ಲ ಸರ್, ಹುಡುಗಿರ ಬಗ್ಗೆ ಹೇಳಿದ್ರಲ್ಲ, ನಿಜವಾಗ್ಲೂ ಆ ಥರ ಡಿಸ್ಕಸ್ ಮಾಡಿರ್ತೀರಾ? ಈ ಡಿಸ್ಕಷನ್ ಒಂದು 2 ಅವರ್ ಆಗುತ್ತೆ. ಆಮೇಲೆ ಇದನ್ನೆಲ್ಲ ಯಾಕೆ ಡಿಸ್ಕಷನ್ ಮಾಡಿದ್ವಿ ಅಂತ ಒಂದು ಯೋಚನೆ ಬರುತ್ತೆ. ಅದಕ್ಕೆ ಸಂಜೆ ಕೂತ್ಕೊತೀವಿ.
ಜಾಸ್ತಿ ಸಿನಿಮಾ ಶೂಟಿಂಗಿಂದ ಎಂಡ್ ಆಗೋವರೆಗೂ ಎಷ್ಟು ಸರಿ ಪಾರ್ಟಿ ಮಾಡಿದ್ರೆ ಎಲ್ಲರ ಜೊತೆ ಸೇರಿ? ಏನೋ 4-5 ಸಲ ಮಾಡಿರ್ಬೇಕು. ಲೆಕ್ಕ ಹಾಕಿದ್ರಾ? ಅದೆಲ್ಲ ಲೆಕ್ಕ ಹಾಕೋದಲ್ಲ. ಈಗ ಒಂದು ದಿನದಲ್ಲಿ ಎಷ್ಟು ನೀರು ಕುಡಿತೀರಾ ಹೆಂಗೆ ಗೊತ್ತಾಗುತ್ತೆ? ಕುಡಿತೈತಿ ಬಾಯಾರದಾಗೆಲ್ಲ ನೀರು ಜಾಸ್ತಿ. ಆ ಟೈಮಲ್ಲಿ ಜಾಸ್ತಿ ಯಾರು ಮಾತಾಡಿದ್ದು? ಯಾರು ಜಾಸ್ತಿ ಕ್ವಾಟ್ಲೆ ಕೊಡೋದು ಫುಲ್ಲು ಪಾರ್ಟಿ ಮಾಡುವಾಗ? ನಾನು ಸುಮ್ಮನೆ ಇರ್ತೀನಿ. ನಮ್ಮ ಏನು ಗೊತ್ತಾ, ನಮ್ಮ ಪಾರ್ಟಿ ಅಂದರೆ ನಾನು ಒಂದು ಟೇಬಲ್ ಇತ್ತು, ನಾನು ಒಂದು ಸೈಡ್ಗೆ ಒಂದು ಚೇರ್ ಹಾಕೊಂಡು ಮೂಲೆಗೆ ನನ್ನ ಪಾಡ ನಾನು ಯಾರನ್ನೂ ಸೇರಲ್ಲಮ್ಮ. ನನ್ನ ಪಾಡ ಅದು ಪಾರ್ಟಿ ಅಂತಾರ? ಯಾರನ್ನೂ ಸೇರಿದ್ರೆ ಸಪ್ರೇಟ್ ಆಗಿ ಕೂತ್ಕೊಂಡ್ರೆ ಮಾತಾಡೋಕ್ಕಲ್ಲ ನಾನು ಯಾರ ಜೊತೆ. ಹೇಳಿ ಸರ್, ಅವರೇ ಆನ್ಸರ್ ಕೊಡ್ತಿದ್ದಾರೆ. ನೀವು ಆದರೂ ಸರ್ ಮದುವೆ ಆದಮೇಲೆ ತುಂಬ ಚೇಂಜ್ ಆಗಿಬಿಟ್ಟಿದ್ದೀರಾ, ಮಾತೇ ಆಡಲ್ಲ. ಇದಕ್ಕೆ ಮುಂಚೆ ಎಷ್ಟು ಸಲ ಮಾತಾಡ್ಸಿದ್ರಿ ಇವ್ನ? ನಾನು ಜನ ಸಿಗ್ತಿದ್ದೆ ನಂಗೆ ಹೇಳ್ತಾ ನೀನೇ ನಾನು ಯಾವ ಹುಡುಗಿ ಬಗ್ಗೆ ಮಾತಾಡಲ್ಲ, ಹೋಗಿ ಸುಮ್ಮನೆ ಇರ್ತೇನೆ. ಜನ ಸಿಕ್ ಮಾತಾಡ್ತಾರೆ. ನಾನು ಹೆಂಡ್ತಿ ನೋಡಿದ್ರೆ ಹೇಳ್ಕೊಬೇಡ, ಯಾವಾಗ ಸಿಗ್ತಿದ್ದೀರ ನಂಗೆ ಅಂತ. ಸಾರಿ, ತಮಾಷೆ ಮಾಡಿದ್ದಾರೆ. ಆದರೂ ಈಗೇನು ತಮಾಷೆ ಅಂದ್ರೆ ನಾವೇನು ತಮಾಷೆ ತಗೊಳ್ಳಲ್ಲ ಬಿಡಿ. ಆದರೂ ತುಂಬ ಮಾತು ಕಡಿಮೆ ಆಡ್ತಿದ್ದಾರಲ್ಲ, ಅದಕ್ಕೆ ಹೇಳಿದ್ದು. ಸರ್, ನೀವು ಮೊನ್ನೆ ಥಿಯೇಟ್ರಲ್ಲಿ ಟಿಕೆಟ್ ಸೇಲ್ ಮಾಡ್ತಿದ್ರಲ್ಲ, ಚೆನ್ನಾಗಾಯ್ತಾ? ಚೆನ್ನಾಗಾಯ್ತು. ನಾನು ರಿಯಲ್ ಎಸ್ಟೇಟ್ ಬಿಟ್ಟು ಅಲ್ಲಿಗೆ ಹೋಗಿದ್ದೆ. ಆಯಿತು. ಅವ್ರು ಯಾರೋ 3 ಜನ ಬಂದಿದ್ದರು. ಮ್ಯಾಟ್ನಿ ಟಿಕೆಟ್ ಕೊಡಿ, ಮ್ಯಾಟ್ನಿ ಟಿಕೆಟ್ ಕೊಡಿ. ಫಸ್ಟ್ ಶೋ ಬಂದು ಟಿಕೆಟ್ ಕೇಳ್ತಾರೆ. ನಾನು ನಾಳೆ ಮಧ್ಯಾಹ್ನ ಬರು ಅಂದೆ. ಮಕ್ಕಳಿಲ್ವ ಅವ್ರು ನಿಮಗೆ? ನನಗೆ ಮಕ್ಕಳಿದ್ದಾರೆ. ನಾನೇ ಪಿಕ್ಚರ್ಗೆ ಟಿಕೆಟ್ ಕೇಳಿದ್ರು. ಮ್ಯಾಟ್ನಿ ಪಿಕ್ಚರ್ಗೆ ಅಂತ ನೀಟಾಗಿ ಕೇಳಿದೆ ಏಪ್ರಿಲ್ 5ನೇ ತಾರೀಕು ಬಾ ಅಂತ. ನೀವು ಕರೆಕ್ಟಾಗಿ ಮಾಡಿದ್ರಿ. ಕರೆಕ್ಟಾಗಿ ಸರ್ ಇಲ್ಲ ಗ್ಲಾಸ್ ಇಟ್ಟು ಸರ್ ಮನಾಲಿನಲ್ಲೆಲ್ಲ ಸಾಂಗ್ ಶೂಟ್ ಮಾಡಿದ್ರು, ನಿಮ್ಮನ್ನೆಲ್ಲ ಬಿಟ್ಟು. ನಾನು ಅದೇ ಕೇಳಿದೆ, ನಿಮ್ಮನ್ನೆಲ್ಲ ಬಿಟ್ಟು ಹೋಗಿದಾರಲ್ಲ. ಫ್ರಿಡ್ಜ್ ಓಪನ್ ಮಾಡ್ಕೊಂಡು ತಣ್ಣಗೆ ಗಾಳಿ ತಗೊಂಡು ಕೂತಿದ್ದೆ. ಹಿಂಗೆ ಮನಾಲಿ ನಮ್ಮನ್ನೆಲ್ಲ ಬಿಟ್ಟವರು ಹೇಳಿ. ಅದೇ ಸರ್, ಎಷ್ಟು ಬೇಜಾರಾಯ್ತು ನಿಮಗೆ ಕೇಳಿದ್ರ ನಾವು ಬರ್ತಿದ್ವಿ ಅಂತ. ಬೇರೆ ಸಿನಿಮಾ ಶೂಟಿಂಗ್ ಇತ್ತು, ನಾವು ಮಾಡ್ತಿದ್ವಿ. ಅವ್ರ ಸಿನಿಮಾ ಶೂಟಿಂಗ್ ಇತ್ತು, ಅವ್ರು ಮಾಡೋದು. ನಾನೇ ಬೇಜಾರು ಮಾಡ್ಕೊಳ್ಳಿ ಸರ್. ತುಂಬಾ ಅಂದ್ರೆ ಯೋಚನೆ ಮಾಡ್ಬಿಟ್ಟು ಈ ತರ ಆನ್ಸರ್ ಕೊಡ್ತೀವಿ. ಯೋಚನೆ ಇದಕ್ಕೆ ಯೋಚನೆ ಮಾಡ್ಬೇಕಾ? ನೀವು ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ಹೆಂಗಿರ್ಬೇಕಂದ್ರೆ ನಾವು ಕೇಳೋ ಕ್ವಶನ್ಗೆ ಒಂದೇ ವರ್ಡ್ ಅಲ್ಲೇ ಮುಗ್ದೋಗ್ಬಿಡ್ಬೇಕು. ಓಕೆ, ಮುಂದೆ ಕೇಳಿ. ಆ ತರ ಆನ್ಸರ್ ಮಾಡಿ. ಸರ್, ನಿಮ್ಮ ಸಿನಿಮಾದಲ್ಲಿ ಸಾಂಗ್ ಇದೆಯಲ್ಲ, ಮ್ಯಾಟ್ನಿ ಸಾಂಗು, ತುಂಬ ಚೆನ್ನಾಗಿ ಹಾಡು ಹೇಳ್ತಿದ್ದೀರಾ ನೀವು. ಆ ಸಾಂಗನ್ನು ನೀವು ಹಾಡು ಹೇಳಬೇಕು. ಆ ಸಾಂಗ್ನ ನಾನು ಮಧ್ಯದಲ್ಲಿ ಹಾಡು ಹೇಳಬೇಕು ನೀವು. ಆ ಸಾಂಗಲ್ಲಿ ನಾನು ಮಧ್ಯಾಹ್ನ ಸ್ಟಾಪ್ ಮಾಡ್ತೀನಿ, ಅದ್ರ ನೆಕ್ಸ್ಟ್ ಲೈನು ಇವ್ರು ಕಂಟಿನ್ಯೂ ಮಾಡಬೇಕು. ನೋಡೋಣ ನಿಮ್ಮ ಸಿನಿಮಾ ಹಾಡನ್ನು ಎಷ್ಟು ನೀವು ತಿಳ್ಕೊಂಡಿದ್ದೀರಾ ಅಂತ. ಇಲ್ಲ, ಇದು ಬೇಕು. ಕೇಳ್ತೀವಿ. ಇಲ್ಲ ಸರ್, ಪ್ಲೀಸ್ 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 ಸರ್. ಇಲ್ಲ, ಅವ್ರಿಗೆ ಇಲ್ಲಿ ಕಾನ್ಫಿಡೆಂಟ್ ಇಲ್ಲ ನೆಕ್ಸ್ಟ್ ಲೈನ್ ನಾನು ಕರೆಕ್ಟಾಗಿ ಹಾಡ್ತೀನೋ ಇಲ್ವ ಅಂತ. ಈಗ ನಾನು ಒಪ್ಕೋತಾ ಇದೀನಿ, ನನಗೆ ಎಲ್ಲ ಲೈನ್ಗಳು ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಸತೀಶ್ ಅವ್ರು ಆಕ್ಟ್ ಮಾಡೋ ಸಿನಿಮಾ ಹಾಡುಗಳು ಅವರು ಡ್ಯಾನ್ಸ್ ಮಾಡೋರೆ, ಅವ್ರಿಗೆ ಆ ವಯಸ್ಸಿಗೆ ಗೊತ್ತಿರ್ಬೇಕು. ಆದ್ರೂ ಎಷ್ಟು ಸರಿ ಹಾಡು ಹೇಳಿದ್ರು ಸರ್, ಅವಾಗಾದ್ರೂ ನಿಮ್ ತಲೆಯಲ್ಲಿ ಉಳಿಬೇಕು. ಪಲ್ಲವಿ 4 ಲೈನ್ ಎಲ್ಲ ಕಡೆ ಪಲ್ಲವಿನೇ ಹಾಡಿರೋದು. ಅದಾದ್ರೂ ಗೊತ್ತು. ಚರಣ ಎಲ್ಲ ಹಾಡಿದ್ರಿ? ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರ್ತದೆ. ಸರಿ ಆಯ್ತು, ನಿಮ್ಗೆ 3 ಜನಕ್ಕೂ ಸಹಜವಾಗಿ ಗೊತ್ತಿರೋ ಸಾಂಗನ್ನೇ ಹಾಡ್ಸೋಣ ಆಯ್ತಾ? ಸರ್, ನೀವೇ ಡಿಸೈಡ್ ಮಾಡಿ ಯಾವ ಸಾಂಗ್ ಗೊತ್ತು. ಯಾವ್ದು ಗೊತ್ತಾ ಇವ್ರಿಗೆ? ಯಾವ್ದು ಗೊತ್ತಾಯ್ತು? ಬಂತು ಬಂತು ಕರೆಂಟ್ ಬಂತು ರಾತ್ರಿಯಲ್ಲಿ ಗುಂಡಿಗೆ ಗೂಡಿನಲ್ಲಿ. ಅದು ಗುಂಡಿಗೆ ಗೂಡಿ. 3 ಜನರಿಗೂ ಗೊತ್ತಾಗಿದ್ರೆ ಇಲ್ಲ, ಅದು ಗೊತ್ತಿಲ್ಲ ಸರ್ಗೆ. ಮತ್ತೆ ಮುಗೀತಲ್ಲ, ಅವ್ರಿಗೂ ಲಿರಿಕ್ಸ್ ಗೊತ್ತಿಲ್ಲ, ನಮಗೂ ಲಿರಿಕ್ಸ್ ಗೊತ್ತಿಲ್ಲ. ಗೊತ್ತಿರೋ ಹಾಡು. ಗೊತ್ತಿರೋ ಹಾಡು. ಸರಿ, ಹಾಗಿದ್ರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ನೋಡಿ. ಪೂರ್ಣ ಸರ್ ನೋಡಿ, ನೀವು ಅಷ್ಟು ಕಷ್ಟಪಟ್ಟು ಬರೆದು ಅಷ್ಟು ಚೆನ್ನಾಗಿರೋ ಸಾಂಗನ್ನ ಕೊಟ್ಟಿದ್ದೀರಾ. ಕ್ಲಾಸ್ ತಗೊಳ್ಳಿ ಲಾಸ್ಟಲ್ಲಿ ಇಬ್ರಿಗೂ. ಸ್ವಲ್ಪ ನಾನು ಹೇಳಿದ್ರೆ ಕಂಪೋಸ್ ಮಾಡಿಲ್ಲ ಅವನಿಗೆ ಕ್ಲಾಸ್ ತಗೋಬೇಕು ನಾನು. ಇರಲಿ. ಸೊ ಫೈನಲಿ ನೆಕ್ಸ್ಟ್ ಮಂತ್ ಸಿನಿಮಾ ರಿಲೀಸ್ ಆಗ್ತಿದೆ 5ನೇ ತಾರೀಕಿಗೆ. ಆಡಿಯನ್ಸ್ಗೆ ಏನು ಹೇಳ್ತೀರಾ? ಆಡಿಯನ್ಸ್ಗೆ ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಮ್ಯಾಟ್ನಿ ಒಳ್ಳೆ ಕ್ವಾಲಿಟಿ ಇರುವಂಥ ಸಿನಿಮಾ. ಆ್ಯಂಡ್ ನೀವು ನೋಡ್ತಾ ಇದ್ದೀರಿ ನಮ್ಮ ಕಾಂಬಿನೇಷನ್ ಇರಲ್ಲ. ಇಲ್ಲಿ ಎಷ್ಟು ಕೂತ್ಕೊಂಡು ಹಿಂಗೆ ನಗ್ತಾ ಇದ್ದೀವಿ ನಾವು, ಅಷ್ಟೇ ನಗು ನೀವು ಥಿಯೇಟ್ರಿಗೆ ಬಂದಾಗ ನಗ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ನಮ್ಮ ಸಿನಿಮಾದಲ್ಲಿ ಎಲ್ಲರೂ ಮಾಸ್ಟರ್ಗಳಂತ ಹೇಳ್ಬೋದು. ಪೂರ್ಣಚಂದ್ರ ಒಂದು ಕಡೆ ಮ್ಯೂಸಿಕಲಿ, ಆ್ಯಂಡ್ DOPಗಳಿಗೂ ವಿಚಾರಕ್ಕೆ ಬಂದಾಗ ಸುಧಾಕರ್ ಅವರು ಆಟೇರ ಮಾಡಿದವರು, ಆ್ಯಂಡ್ ಕೀರ್ತನ್ ಪೂಜಾರಿ ಅಂತ ಇನ್ನೊಬ್ಬರು DOP, ಆ್ಯಂಡ್ ರಚಿತ್ ಅವ್ರು ಇರ್ಬೋದು. ಈ ಕಡೆ ಅದಿತಿ ಪ್ರಭುದೇವ,
ನಾಗಭೂಷಣ್ ಮತ್ತು ಶಿವರಾಜ್ ಕೇರ್ಪಟ್ಟಿ ಹೇಗಿದ್ದಾರೆ ಹಂಗೆ ದಿಗಂತ್ ಮತ್ತು ಪೂರ್ಣ ಅಂತ ಇನ್ನಿಬ್ಬರು ಗೆಳೆಯರಿದ್ದಾರೆ. ಅವರು ಸಖತ್ ಆ್ಯಕ್ಟ್ ಮಾಡಿದ್ದಾರೆ. ತಬಲಾಳಿ ಮತ್ತು ಮನೋಹರ್ ಅಂತ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಿದ್ದಾರೆ. ಪಾರ್ವತಿ ಅವರು ಪ್ರೊಡಕ್ಷನ್ ಆಗ್ಬೋದು. ಎಲ್ಲವೂ ನೀವೀಗ ಟ್ರೈಲರ್ ನೋಡಿದ್ದೀರಾ, ಸಾಂಗ್ ನೋಡಿದ್ದೀರಾ. ನಾವೇನು ಇನ್ವಿಟೇಷನ್ ಕೊಟ್ಟಿದ್ದೀವೋ ಖಂಡಿತವಾಗ್ಲೂ ಏನು ನೀವು ಇಷ್ಟಪಟ್ಟಿದ್ದೀರೋ ಅಷ್ಟೇ ಇಷ್ಟನ ಸಿನಿಮಾ ಕೂಡ ಇಷ್ಟಪಡ್ತೀರಾ ಅಂತ ಹೇಳಿ ಇಷ್ಟಪಡ್ತೀವಿ. ದಯಮಾಡಿ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ, ಸೆಲೆಬ್ರೇಟ್ ಮಾಡೋಣ ಮ್ಯಾಟ್ನಿನ ಏಪ್ರಿಲ್ 5. ನೀವುಗಳು ಹೇಳಿ. ಏಪ್ರಿಲ್ 5ನೇ ತಾರೀಕು ನಮ್ಮ ಮ್ಯಾಟ್ನಿ ಸಿನಿಮಾ ಎಲ್ಲ ಆಲ್ಮೋಸ್ಟ್ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಒಂದು ಒಳ್ಳೆ ಹಾರರ್ ಕಾಮಿಡಿ ಸಿನಿಮಾ. ಸೊ ಈ ಜಾನರ್ ಸಿನಿಮಾ ಬಂದು ಭಾಳಷ್ಟು ದಿನಗಳಾಗಿದ್ದು ಇಂಗ್ಲೀಷ್ ಕನ್ನಡದಲ್ಲಿ ಅಂತ ನಾನು ನೋಡಿದ್ದೀನಿ. ಸೊ ಬಂದು ನಮ್ಮ ಸಿನಿಮಾನ ನೋಡಿ ಆಮೇಲೆ ಬರೀ ಇದು ಆವಾಗಲೇ ತುಂಬ ಮಾತಾಡ್ತಿದ್ರು, ಬರೀ ಹಾರರ್ ಅಲ್ಲ, ಇದು ಹಾರರ್ ಕಾಮಿಡಿ ತುಂಬಾ ಜಾಸ್ತಿನೇ ಇದೆ, ಹಾರರ್ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಹಂಗೆ ನೋಡಿದ್ರೆ. ಹಂಗಾಗಿ ದಯವಿಟ್ಟು ಬಂದು ನಮ್ಮ ಸಿನಿಮಾ ನೋಡಿ. ನಮ್ಮ ಸಿನಿಮಾದಲ್ಲಿ ಒಂದು ಭರಪೂರ ಮನರಂಜನೆ ಇದೆ, ಅಷ್ಟನ್ನು ಗ್ಯಾರಂಟಿಯಾಗಿ ನಾನು ಹೇಳ್ತೀನಿ. ಓಟು ಶಿವರಾಜ್. ಖಂಡಿತ ಇದೇ ಏಪ್ರಿಲ್ 5ನೇ ತಾರೀಕು ನಮ್ಮ ಮ್ಯಾಟ್ನಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಬಹುತಾರಾಗಣ ಇರುವಂಥ ಸಿನಿಮಾ. ನೀವೆಲ್ಲರೂ ಪ್ರೀತಿಸಿರುವಂಥ, ನೀವೆಲ್ಲರೂ ಆಶೀರ್ವಾದ ಮಾಡಿರುವಂಥ ಎಷ್ಟೋ ಕಲಾವಿದರುಗಳು ಈ ಸಿನಿಮಾದಲ್ಲಿದ್ದೀವಿ. ಮತ್ತು ನಾನು ಸತೀಶ್ ಸರ್ ಜೊತೆ ಆ್ಯಕ್ಟ್ ಮಾಡಿರುವಂಥ 4ನೇ ಸಿನಿಮಾ ಇದು. ಅದು ಹೇಳ್ಕೊಳ್ಳೋಕ್ಕೆ ಖುಷಿ ಆಗುತ್ತೆ. ನನ್ನ ಮೊದಲನೇ ಸಿನಿಮಾದ ನಾಯಕ ನಟರು ಸತೀಶ್ ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅವರ ಅಯೋಗ್ಯನೇ ನನ್ನ ಮೊದಲನೇ ಸಿನಿಮಾ. ಹೌದಾ? ಅಂದರೆ ಈಗ ಎಲ್ಲೇ ಒಂದು ಗುರುತಿಸ್ಬಿಟ್ಟು ಹೇಳ್ತಾರಲ್ಲ ಸಿನಿಮಾದ ಹೆಸರನ್ನ, ಹಾಗೆ ಒಂದು ಇಡೀ ಸಿನಿಮಾ ಫುಲ್ ಫ್ಲೆಡ್ಜ್ ಆಗಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ ಅದು ಅಯೋಗ್ಯ ಸಿನಿಮಾ. ಈಗ ಮತ್ತೆ ಮ್ಯಾಟ್ನಿ ಮುಖಾಂತರ ನಿಮ್ಮನ್ನು ರಂಜಿಸೋಕೆ ಬರ್ತಾ ಇದ್ದೀವಿ. ಬರೀ ಹಾರರ್ ಅಲ್ಲ, ಹಾರರ್ ಕಾಮಿಡಿ ಇರುವಂಥ ಒಂದು ಸಿನಿಮಾ. ಜೊತೆಗೆ ನಿರ್ದೇಶಕರು ಕೂಡ ಮೊದಲನೇ ಸಿನಿಮಾ, ಚೊಚ್ಚಲ ಸಿನಿಮಾ ಅವ್ರದ್ದು. ನಿರ್ಮಾಪಕರದ್ದು ಕೂಡ ಚೊಚ್ಚಲ ಸಿನಿಮಾ. ಒಬ್ಬ ಹೆಣ್ಮಗಳು ಬಂದು ದುಡ್ಡು ಹಾಕಿ ಒಂದು ಸಿನಿಮಾನ ನಿರ್ಮಾಣ ಮಾಡ್ತಿದ್ದಾರೆ. ಸೊ ಅವ್ರ ಮೇಲೂ ನಿಮ್ಮ ಆಶೀರ್ವಾದ ಇರಲಿ, ನಮ್ಮೆಲ್ಲ ಕಲಾವಿದರ ಮೇಲೂ ನಿಮ್ಮ ಆಶೀರ್ವಾದ ಇರಲಿ. ಸೊ ಆಶೀರ್ವಾದನ ದಯವಿಟ್ಟು ಏಪ್ರಿಲ್ 5ನೇ ತಾರೀಕಿಂದ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋ ಮುಖಾಂತರ ನಮಗೆ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀನಿ. ಮಿಸ್ ಮಾಡಿದೆ ನೋಡಿ, ಏಪ್ರಿಲ್ 5ನೇ ತಾರೀಕು ನಿಮ್ಮ ಪ್ರೀತಿಯ ಚಿತ್ರ ಮ್ಯಾಟ್ನಿ. ನೀವು ಬೇಗ ಹುಷಾರಾಗಿ ಬಂದು ನಮ್ಮ ಸಿನಿಮಾ ನೋಡಿ ಅಂತ ನಿಮ್ಮನ್ನು ಕಳಕಳಿ. ಆಮೇಲೆ ಮತ್ತೊಂದ್ಸಲ ಇಂಟ್ರೂ ಮಾಡಿ. ಥ್ಯಾಂಕ್ ಯು ಸರ್. ನಿಮ್ಮ ಸಿನಿಮಾ ಬಗ್ಗೆ ನಮ್ಮ ಹತ್ರ ಅನುಭವನ ಹಂಚ್ಕೊಂಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ನಿಮಗೂ ಭಾಳ ತುಂಬ ಥ್ಯಾಂಕ್ಸ್. ಜ್ವರ ಇದ್ರೂ ನೀವು ಕೆಂಪ್ಕೊಂಡೆ ಇಂಟ್ರೂ ಮುಗಿಸಿದ್ರೆ ಬೇಗ ಹೋಗಿ ಮಾತ್ರೆ ತಗೊಂಡು ನಮ್ಮ ಪಿಕ್ಚರ್ಗೆ ದಯಮಾಡಿ ಬನ್ನಿ ಅಂತ ತಮ್ಮಲ್ಲಿ ಕಳಕಳಿಯ ಮನವಿ. ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.